ಹೇ ಎವ್ರಿವನ್, ಇವತ್ತು ಹಾಗಲಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಮೊದಲೇ ಇಂಗ್ರೀಡಿಯೆಂಟ್ ತೋರಿಸ್ಬಿಡ್ತೀನಿ. ಸೊ ಆಬ್ವಿಯಸ್ಲಿ ಹಾಗಲಕಾಯಿ ಇದ್ರೇ ಹಾಗಲಕಾಯಿ ಸಾಂಬಾರು. 4 ಚಿಕ್ಕ ಚಿಕ್ಕ ಹಾಗಲಕಾಯಿನ ಈ ಥರ ರೌಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣಗೆ ಕಟ್ ಮಾಡಿದ್ದೀನಿ, ಕಹಿ ಇರಲ್ಲ ಹಾಗಾಗಿ. ಮತ್ತು ಆಡಿಸ್ಕೊಳ್ಳೋಕ್ಕೆ ಐಟಮ್ ಬಂದು 2 ಈರುಳ್ಳಿ, 2 ಟೊಮೊಟೊ ಸಣ್ಣದು, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 4 ಈಕ್ಲಷ್ಟು ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿ, 1 ಬೌಲಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುರಿಯೋಕ್ಕಾಗಿಲ್ಲ ಅಂತ. 1 ಬೌಲಷ್ಟು ತೆಂಗಿನಕಾಯಿ, ಬೇಕಂದರೆ ಕೊಬ್ಬರಿ ಹಾಕ್ಕೋಬೋದು. ನೀವು ಕೊಬ್ಬರಿ ಹಾಕ್ಕೊಂಡ್ರೆ ಸ್ವೀಟ್ ಚೆನ್ನಾಗಿರುತ್ತೆ, ಕಹಿ ಇರಲ್ಲ. ಮತ್ತು ಒಗ್ಗರಣೆಗೆ 1 ಈರುಳ್ಳಿ ಅಷ್ಟೇ. ಈಗ ಬಾಣಲಿ ಕಾದ ತಕ್ಷಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಹಾಗಲಕಾಯಿ ನಾನು 2 ಸಲ ತೊಳೆದಿಟ್ಕೊಂಡಿದ್ದೀನಿ, ಬಿಕಾಸ್ ಕಹಿ ಜಾಸ್ತಿ ಇರಲ್ಲ ಅಂತ. ಕಹಿ ಅಂದ್ಕೊಂಡು ತಿನ್ನಲ್ಲ, ಬಟ್ ಹಾಗಲಕಾಯಿ ತುಂಬ ವಿಷಯದಲ್ಲಿ ಹೆಲ್ಪ್ ಮಾಡುತ್ತೆ. ಇವಾಗ ಬೀಜ ಎಲ್ಲ ಬಂದಿರುತ್ತೆ, ಅದು ಬೀಜ ದಪ್ಪಕ್ಕಿದ್ರೆ ಬೀಜಗಳು ತೆಗೆದಾಕ್ತೀವಿ, ಇಲ್ಲಾಂದರೆ ಮಧ್ಯ ಒಂಥರ ಗಟ್ಟಿಯಾಗಿ ಸಿಗ್ತಾ ಇರುತ್ತೆ. ಹಾಗಾಗಿ ಬೀಜ ನಮ್ಮದು ಹಾಗಲಕಾಯಿ ಅಷ್ಟೊಂದು ಬಂದಿರಲಿಲ್ಲ, ಹಾಗಾಗಿ ನಾನು 2 ಸಲ ತೊಳಿಬೇಕಾದ್ರೂ ಬಂದಿದ್ದಂಥ ಬೀಜನ ತೆಗೆದಾಕ್ಬಿಟ್ಟಿದ್ದೀನಿ. ಇವಾಗ ಮೊದಲಿಗೆ ಕಹಿ ಹೋಗಬೇಕಲ್ಲ, ಹಾಗಾಗಿ ಒಂದು ಸಲ ಎಣ್ಣೆ ಹಾಕ್ಕೊಂಡು, ನಾನು ಮೊದಲೆಲ್ಲ ಡ್ರೈ ಹಾಗೆ ಹುರ್ಕೊತಿದ್ದೆ, ಆವಾಗೆಲ್ಲ ಸೀರೋಗ್ತಾಯಿತ್ತು. ಹಾಗಾಗಿ ಚೆನ್ನಾಗಿ ಇದು ಕಹಿ ಸ್ಮೆಲ್ ಬರುತ್ತಲ್ಲ, ಅದು ಹೋಗೋ ತನಕ ಹುರ್ಕೊಳ್ಳಿ. ಮತ್ತು ಹುರ್ಕೊಂಡ್ಮೇಲೆ ಅದೇ ಪಾತ್ರೆಯಲ್ಲಿ ಮಾಡಿದ್ರೆ ಅದೇ ಖುಷಿ ಆಗೇ ಇರುತ್ತೆ. ಹುರ್ಕೊಂಡ್ಮೇಲೆ ಮತ್ತೆ ಅದೇ ಪಾತ್ರೆ ಮಾಡ್ತೀನಿ ಅನ್ನೋದಿದ್ರೆ ತೊಳ್ಬಿಟ್ಟು ಮಾಡಿದ್ರೆ ಖುಷಿ ಇರೋದಿಲ್ಲ. ಸೊ ಹಸಿ ವಾಸನೆ, ಹಾಗಲಕಾಯಿ ವಾಸನೆ, ಕಹಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಈ ಥರ ಸೀದೋಗಿರೋ ಥರ ಹುರ್ಕೊಂಡು ಹಾಗಲಕಾಯಿನ ಒಂದು ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ. ಸೊ ಅದೇ ಪಾತ್ರೆಯಲ್ಲಿ ಮತ್ತೆ ಇವಾಗ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಅದೇ ಪಾತ್ರೆಗೆ ಅಂದರೆ ನೀವು ಕಹಿ ಹೋಗ್ಬೇಕಂದ್ರೆ ತೊಳೆದ್ಬಿಟ್ಟು ಇಟ್ಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ನಾನು ತೊಳೆದ್ಬಿಟ್ಟೆ ಇಟ್ಕೊಳ್ತಾ ಇದ್ದೀನಿ ಬಾಣಲಿನ. ಸೊ ಮೊದಲಿಗೆ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಇದು ಆಡಿಸ್ಕೊಳ್ಳೋಕ್ಕೆ ಅಂತ ಅಂದ್ಕೊಂಡು ಮಸಾಲ ರೆಡಿ ಮಾಡ್ಕೊತಾ ಇರೋದು. ನೀವು ಡೈರೆಕ್ಟಾಗಿ ಬರೀ ಪಲ್ಯ ಚಪಾತಿಗೆ ಏನಾದರೂ ಮಾಡ್ಕೊತೀನಿ ಅಂದರೆ ತಿಕ್ಕ ಗ್ರೇವಿ ಮಾಡ್ಕೋಬೋದು. ನಾನು ಹಾಕ್ತಿರೋ ಇಂಗ್ರೀಡಿಯೆಂಟಲ್ಲಿ ಸ್ವಲ್ಪ ಚೇಂಜಸ್ ಏನಪ್ಪ ಅಂದರೆ ಕಡಲೆ ಅಥವಾ ಕಡಲೆ ಬೀಜನ ಆ್ಯಡ್ ಮಾಡಿಕೊಂಡ್ರೆ ಗಟ್ಟಿಯಾಗುತ್ತೆ. ಸೇಮ್ನ ನೀವು ಚಪಾತಿಗೆ ಅಥವಾ ರೊಟ್ಟಿಗೆ ಹಾಕ್ಕೋಬೋದು. ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಬಾಣಲಿ ಕಾದ ನಂತರ ಒಂದೇ ಚೂರು ಎಣ್ಣೆ, ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಮತ್ತು ನಮ್ಮದು ಹುಣಸೆಹಣ್ಣು ಕಪ್ಪಿರೋದ್ರಿಂದ ನಾನು ಗ್ರೈಂಡ್ ಮಾಡೋಕ್ಕೆ ಅಂತಲೇ ಕಾಯಿ ಜೊತೆ ಹಾಕೋತಾ ಇದ್ದೀನಿ. ಹುರಿಯೋಕ್ಕೆ ಹಾಕೋಬೇಡಿ, ನಾನು ಕಾಯಿ ಜೊತೆ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಆಗೋ ತನಕ ಈರುಳ್ಳಿ ಟೊಮೊಟೊನ ಈ ಥರ ಕೈ ಹಾಕ್ಕೊಳ್ಳಿ. ಜಾಸ್ತಿ ಏನು ಟೊಮೊಟೊ ಗೊಜ್ಜಿಗೆ ಹುರಿಯೋ ಥರ ಹುರಿಯೋದೇನು ಬೇಡ. ಇನ್ನೂ ಒಂಥರ ಪಲ್ಯ ಮಾಡ್ಬೋದು ಹಾಗಲಕಾಯಲ್ಲಿ. ಸಣ್ಣ ಕಟ್ ಮಾಡಿಬಿಟ್ಟು ಇದೇ ಈರುಳ್ಳಿ ಟೊಮೊಟೊನ ಇನ್ನೂ ಸಣ್ಣ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಗರಂ ಮಸಾಲ, ಚಿಲ್ಲಿ ಪೌಡ್ರು ಹಾಕಿ ಮಾಡಿದ್ರೆ ಪಲ್ಯ ಥರ ಸೈಡಿಗೆ ಆಗುತ್ತೆ. ಇದು ಸ್ವಲ್ಪ ಗ್ರೇವಿ ಪಲ್ಯ ಸಾಂಬಾರಾಗುತ್ತೆ. ಅದು ಜಸ್ಟ್ ಪಲ್ಯ, ಅದು ಚಪಾತಿಗಷ್ಟೇ, ಇದು ಅನ್ನಕ್ಕೂ ಸೂಟ್ ಆಗುತ್ತೆ. ಈರುಳ್ಳಿ ಮತ್ತು ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಎಣ್ಣೆಯಲ್ಲಿ ಹೊಂದ್ಕೊಂಡು ಈ ಕಲರ್ ಟರ್ನ್ ಆದಮೇಲೆ ಸ್ವಲ್ಪ ಆರಕ್ಕೆ ಬಿಡ್ತಾಯಿದ್ದೀನಿ.
ಆರಿದನ್ನು ಕಾಯಿ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಸೊ ಆರಿದ ನಂತರ ಇದನ್ನು ಒಂದು ಜಾರ್ಗೆ ಹಾಕೋತಾ ಇದ್ದೀನಿ, ಮಿಕ್ಸಿ ಜಾರ್ಗೆ. ಇದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆ ಸೇರಿಸಿ ಸ್ವಲ್ಪ ಹಾಕೊಳ್ಳಿ. ಎಣ್ಣೆ ಅದೇ ಇವಾಗೆಲ್ಲ ಎಣ್ಣೆ ಚೆನ್ನಾಗಿಲ್ಲ ಅಂತಾರೆ. ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕೋಬೇಕು. ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದ್ರೆ ಟೊಮೊಟೊ ಕೂಡ ಹಾಕ್ಬೋದು. ನಾನು ಟೊಮೊಟೊ ಮಿಕ್ಸ್ ಮಾಡ್ತಾ ಇದ್ದೀನಿ, ಮೆಣಸಿನ ಹಾಕ್ತಿರೋದ್ರಿಂದ ಟೊಮೊಟೊ ಅವಾಗ ರುಬ್ಬೋದಕ್ಕೆ ಕೂಡ ಹಾಕ್ಕೊಂಡಿರೋದ್ರಿಂದ ಏನಾದರೂ ಬೇಗ ಬೇಗುತ್ತೆ ಅಂದರೆ ಮುಂದೆ ಒಂದು ಚಿಟಿಕೆ ಅಷ್ಟು ರುಚಿ ಪುಡಿ ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ ಅಂತ ಹೇಳ್ತಾರೆ. ಈರುಳ್ಳಿ ಚೆನ್ನಾಗಿ ಉಳಿದ ನಂತರ ಮೊದಲೇ ನಾವು ಒಂದ್ಸಲ ಎಣ್ಣೆಯಲ್ಲಿ ಬಾಡಿಸಿಟ್ಕೊಂಡಿದ್ದಂತಹ ಹಾಗಲಕಾಯಿ ಮತ್ತೆ ಹಾಕ್ಕೋತಾ ಇದ್ದೀವಿ. ಎರಡು ನಿಮಿಷ ಸ್ವಲ್ಪ ಉರಿಬೇಕು ಅನ್ನಿಸ್ತಾ ಇದೆ ಈರುಳ್ಳಿನ. ಈರುಳ್ಳಿ ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಚೆನ್ನಾಗಿ ಬಂದಿಲ್ಲ ಅಂದರೆ ಅಟ್ಲೀಸ್ಟ್ ಡಬ್ಬ ಸಿಗುತ್ತೆ, ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ಈರುಳ್ಳಿನ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೋಬೇಕು. ಇದು ಆಲ್ರೆಡಿ ಗೋಲ್ಡನ್ ಕಲರ್ ಕಾಣಿಸುತ್ತೆ, ಬಿಕಾಸ್ ಆಲ್ರೆಡಿ ನಾವು ಒಂದ್ಸಲ ಈರುಳ್ಳಿ ಟೊಮೊಟೊ ಅದರಲ್ಲಿ ಹುರಿದಿರೋದ್ರಿಂದ. ಹಾಗಲಕಾಯಿ ಎರಡನ್ನೂ ಮತ್ತೆ ಹುರಿದ್ಕೊಳ್ಳಿ. ಇಷ್ಟು ಸಣ್ಣ ಹುಣಸೆಹಣ್ಣನ್ನು ಹಾಕೋತಾ ಇದ್ದೀನಿ ಆಡಿಸೋದಕ್ಕೆ. ಬೀಜ ಮತ್ತು ನಾರನ್ನ ತೆಗೆದು ಹಾಕ್ಕೊಳ್ಳಿ. ಮತ್ತು ಇಷ್ಟು ಕಾಯಿ, ತೆಂಗಿನಕಾಯಿ. ನೀವು ಬೇಕಂದರೆ ಗರಂ ಮಸಾಲ ಹಾಗೆ ಕೊರಿಯಾಂಡರ್ ಪೌಡರ್ ಹಾಕ್ಬೋದು. ನಮ್ಮ ಮನೆಯಲ್ಲಿ ಮಟನ್ ಸಾಂಬಾರ್ ಪೌಡರ್ ಇರೋದ್ರಿಂದ ಹೋಮ್ ಮೇಡ್ ಮಟನ್ ಸಾಂಬಾರ್ ಪೌಡರ್ ಇಷ್ಟನ್ನು ಗ್ರೈಂಡ್ ಮಾಡೋದಕ್ಕೆ ಹಾಕೋತಾ ಇದ್ದೀನಿ. ಸೊ ಇವಾಗ ಗ್ರೈಂಡ್ ಮಾಡಿರೋಂಥ ಮಿಕ್ಸ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ನೀರು ನಿಮಗೆ ಸಾಂಬಾರು ಥರ ಬೇಕಾಗಲ್ಲ, ಗ್ರೇವಿ ಥರ ಬೇಕಂತ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳಿ. ಇಂಪಾರ್ಟೆಂಟಾಗಿ ಹಾಗಲಕಾಯಿ ಬೇಯೋದು ಮತ್ತು ಕಹಿ ಇಲ್ಲದೆ ಇರೋದು ಮುಖ್ಯ ಆಗುತ್ತೆ. ಸೊ ನಾನು ನೀರನ್ನ ಈ ಕನ್ಸಿಸ್ಟೆನ್ಸಿಗೆ ಹಾಕ್ಕೊಂಡಿದ್ದೀನಿ ಸಾಂಬಾರು ಆಗಿರೋದ್ರಿಂದ. ನೀವು ಗ್ರೇವಿ ಥರ ಬೇಕು ಅಂತಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ಮತ್ತು ಹಾಗೆ ಅದನ್ನು ಸಿಮ್ಮಲ್ಲಿಟ್ಟು ಮುಚ್ಚಿ ಇಡಿ ಒಂದು 5 ಮಿನಿಟ್ಸ್. ಸೊ ಬೆಂದಿದೆಯಾ ಅಂತ ನೋಡೋಣ. ಯಸ್, ಸ್ವಲ್ಪ ಇವಾಗ ಕುದೀತಾ ಇರುವಾಗ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಾನು ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ. ಕಲ್ಲುಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಳ್ಳೆ ಉಪ್ಪನ್ನ ತಗೊಳ್ಳಿ. ಉಪ್ಪು ಹಾಕಿದ್ಮೇಲೆ ಎಲ್ಲದಕ್ಕೂ ಉಪ್ಪು ಹಿಡಿಬೇಕಲ್ವ, ಮಿಕ್ಸ್ ಕೊಡಿ ಚೆನ್ನಾಗಿ. ಹಾಗಲಕಾಯಿ ಸಾಂಬಾರ್ ರೆಡಿ. ಅನ್ನ ಜೊತೆ, ಚಪಾತಿ ಜೊತೆ, ಯಾವುದ್ರ ಜೊತೆ ಆದರೂ ತಿನ್ಬೋದು. ಸ್ವಲ್ಪ ಟೇಸ್ಟ್ ನೋಡೋಣ.
ಇಂಪಾರ್ಟೆಂಟ್ ಟಾಸ್ಕ್ ಏನಪ್ಪ ಅಂತ ಅಂದರೆ ಹಾಗಲಕಾಯಿ ಚೆನ್ನಾಗಿ ಬೇಯಬೇಕಾಗಿರೋದು. ಸೊ ಹಾಗೆ ಬೇಯಕ್ಕೆ ಬಿಡಿ ಒಂದು 5ರಿಂದ 10 ನಿಮಿಷ ಮೀಡಿಯಮ್ ಸಿಮ್ಮಲ್ಲಿ. ಕಹಿ ಏನಾದರೂ ಇತ್ತು ಅಂದರೆ ಮಧ್ಯ ಟೇಸ್ಟ್ ನೋಡಿ ಒಂದು ಇಷ್ಟು ದಪ್ಪ ಬೆಲ್ಲನ ಹಾಕ್ಕೊಳ್ಳಿ. ನಾನು ಬೆಲ್ಲ ಹಾಕ್ಕೊಂಡಿಲ್ಲ, ಅದನ್ನೇ ನನಗೆ ಕಹಿ ಬರ್ತಿಲ್ಲ. ಕಹಿ ಯಾಕೆ ಬರೋಲ್ಲ ಅಂದರೆ ನೀವು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ್ರೆ ಕಹಿ ಬರೋದಿಲ್ಲ. ಮತ್ತು ನೀವು ಬಳಸೋಕ್ಕೂ ಮೊದಲೇ ಹಾಗಲಕಾಯಿನ ಕಟ್ ಮಾಡಿ ತೊಳೆದಿಟ್ಕೊಳ್ಳಿ, ಕಹಿ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋ ಅಲ್ಲಿ ಮೀಟ್ ಆಗೋಣ.